1 ಥೆಸಲೋನಿಕ 5ನೇ ಅಧ್ಯಾಯ 19ನೇ ವಚನ. ಆತ್ಮನನ್ನು ನಂದಿಸಬೇಡಿರಿ. ಇಲ್ಲಿ ವಾಕ್ಯ ನೋಡುವಾಗ ಪೌಲನು ನಂದಿಸಬೇಡಿರಿ ಅಥವಾ ಅಳಿಸಬೇಡಿರಿ ಎಂಬುದಾಗಿ ಹೇಳುವಾಗ ವಿಶ್ವಾಸಿಗಳ ಅವಿಧೇಯತೆ, ನಿರ್ಲಕ್ಷ್ಯತೆ ಮತ್ತು ದೇವರ ಪರಿಶುದ್ಧಾತ್ಮ ಕೆಲಸವನ್ನ ನಿರಾಕರಿಸುವ ಬದಲು ಪರಿಶುದ್ಧ ಆತ್ಮನ ಮಾರ್ಗದರ್ಶನವನ್ನು ನಾವು ತಿಳಿದುಕೊಳ್ಳುವವರಾಗಿ ಮತ್ತು ಆತ್ಮನಿಗೆ ವಿಧೇಯರಾಗಿ ನಡೆಯುವಂಥದ್ದು ಇದನ್ನ ಆಜ್ಞೆಯನ್ನ ನೀಡುವಂತನಾಗಿದ್ದಾನೆ. ಮತ್ತು ಇದು ಪರಿಶುದ್ಧಾತ್ಮನ ಪ್ರಭಾವಕ್ಕೆ ನಾವು ಒಪ್ಪಿಸಿಕೊಡಬೇಕು ಮತ್ತು ಆತನ ಹೇಳುವಂಥದ್ದು ನಾವು ಪಾಲಿಸುವಂಥದ್ದಾಗಿರ್ಬೇಕು. ಆತ್ಮಿಕನ ವರಗಳಿಂದ ನಾವು ಬಳಸುವಂತರಾಗಿರ್ಬೇಕು ಮತ್ತು ಪ್ರಾರ್ಥನೆ, ಕೃತಜ್ಞತೆ ಮತ್ತು ಇತರ ವಿಶ್ವಾಸಿಗಳೊಂದಿಗೆ ನಾವು ಪರಿಶುದ್ಧಾತ್ಮನ ಕೊಡುವಂತ ಪ್ರಾರ್ಥನೆ ವಿಜ್ಞಾಪನೆಗಳನ್ನು ನಾವು ಬೆಳೆಸುವಂತರಾಗಿರ್ಬೇಕು. ಮತ್ತು ಸರಳವಾಗಿ ಹೇಳುವುದಾದರೆ ಪೌಲನು ಥೆಸಲೋನಿಕದವರಿಗೆ ಮತ್ತು ಇಂದಿನ ವಿಶ್ವಾಸಿಗಳಿಗೆ ಹೇಳುತ್ತಿರುವುದು ಆತ್ಮಿಕವಾದ ಒಂದು ಜೀವಂತವಾಗಿ ನಾವು ಇರಬೇಕು ಮತ್ತು ಎಲ್ಲಾ ವಿಷಯಗಳನ್ನ ಮಾಡುವಂತರಾಗಿರ್ಬೇಕು. 2ನೇದಾಗಿ ಪರಿಶುದ್ಧಾತ್ಮನಿಗೆ ಹೇಳುವಂಥದ್ದನ್ನ ನಾವು ಉಪಯೋಗಿಸಿಕೊಂಡು ಪರಿಶುದ್ಧಾತ್ಮನ ವರಗಳನ್ನು ನಾವು ನಿರ್ಲಕ್ಷಿಸಬಾರದು, ಉಪಯೋಗಿಸಿಕೊಳ್ಳಬೇಕು. ಮತ್ತು 3ನೇದಾಗಿ ದೇವರು ಪರಿಶುದ್ಧಾತ್ಮನ ಕೆಲಸಕ್ಕೆ ನಾವು ಒಪ್ಪಿಸಿಕೊಡುತ್ತಾ ಎಲ್ಲಾ ವಿಧಗಳಲ್ಲಿ ಆತನನ್ನ ನಾವು ಮುಂದೆ ಇಡುವಂತರಾಗಿರ್ಬೇಕು. ಆಮೇನ್.